ಪೈಲಾದ ಏನು ಮಾಡ್ಕೋತಿ ನೋಡ ಅದಟ್ಟ ಚೊಕ್ಕ ಶೋರೂಮದಿಂದ ಬಂದಂಗ ಗಾಡಿ ಶೋರೂಮ್ ಹೆಂಗ್ ಬರ್ತತ್ ನೋಡ ಹಂಗ ಒಟ್ಟ ಮದುವೆ ಆಗ್ಲಾರ್ದ ಎದ್ರಾಗ ಮುಕ್ಕ ಆಗ್ಲಾರ್ದ ಹೆಣ್ತಿನ ಕೊಡ್ತಾರ ನಿನ್ನ ಹುಡುಗಿನ ಅದು ನಿಂದು ಎಲ್ರಿ ಕೇಲ್ ಖತಮ್ ಆಗಿತ್ತು ನೀ ಸೆಕೆಂಡ್ ಹ್ಯಾಂಡ್ ಆಗಿದ್ದೆ ತಿಳ್ಕೊನಿ ನಿನಗೂ ಒಂದು ಸೆಕೆಂಡ್ ಹ್ಯಾಂಡ್ ಗಂಟೆ ಬೀಳ್ತತಿ ಬಂದ ಬಾಜಾರ್ ಮಾಡ್ಕೊಂಡ ಹೋಗುದು 3 ದಿವಸದ ಬಾಜಾರ ಅದಕ್ಕ ಹನುಮಪ್ಪ ಬಾಳ ದೊಡ್ಡ ಮತ್ ಹೇಳತ್ಯಾರು ಹೇಳ್ತಾರ ತಂಗಿ ಹನುಮಂತನ ಸುದ್ದಿ ತಗದ ನಿನಗ ಹೇಳವೇನು ಏ ದೊಡ್ಡವಂತ ಬಂಡ ಮಾಡ ಬ್ಯಾಡ್ರಿ ಮಂಡ್ಯಾಗ ತಾಯಿ ಅಂಜನಾವತಿ ಗರ್ಭವತಿ ಎದ್ದು ಆವಾಗ ಅಕ್ಕಿ ಹೊಟ್ಟಿ ಒಳಗ ಮೂಡಿದ್ದಪ್ಪ ಹನುಮಂತ ಆವಾಗ ತಾಯಿ ಹೊಟ್ಟಿ ಒಳಗ ಕೂತ ಹನುಮಂತವಾದ್ರಿ ಹೇಳತ್ತೇನ ಏನಂತ ಹೇಳ್ತಾನವ ಏ ಚೋಟಿ ಅರಿವಿ ನುಂಗ ಯವ್ವ ನಿನ್ನ ಹೊಟ್ಯಾಗ ನನ್ನ ಶರೀರ ಮಾತ್ರ ತೋರ್ಸವಲ್ಲ ಭೂಮಿ ತೆಲಿಮ್ಯಾಗ ಹುಟ್ಟಿ ಬಂದ ಬಳಿಕ ನಾನು ಶರೀರ ಜಗಕ್ಕ ತೋರ್ಸವಲ್ಲ ಅವ ಏನ್ ಮಾಡ್ತಾಳ ಚೋಟಿ ಅರಿವಿ ನುಂಗ ತಾಯಿ ನಿನ್ನ ಹೊಟ್ಯಾಗ ತಾಯಿ ಅಂಜನಾದೇವಿ ಚೋಟಿ ಅರಿವಿ ನುಂಗ್ಯಾಳೋ ನಾವ ನುಂಗಿದ ಅರಿವಿ ಕಟ್ಕೊಂಡಪ್ಪ ಸ್ವಂಟದ ಮ್ಯಾಗ ಕೈಪ ಮಾಡಿ ಕಟ್ಟಗೊಂಡ ಹೊರಗ ಬಂದ ಹನುಮ ದೇವ ಬಂದ್ರಲ್ಲ ನಿಮ್ಮ ಅಪ್ಪ ದೊಡ್ಡ ಇದ್ರ ಕಾಕ ಕೇಳೋ ಜಗರಾಗ ಅವನ ಹೊಟ್ಟೆಯಾಗಿ ಇದ್ದಾಗ ಅರಿವಿ ನುಂಗಬೇಕಾಗಿತ್ತ ಹನುಮಪ್ಪ ಬಾಳ ದೊಡ್ಡವ ಅಂತ ಹೇಳಿದ್ರಲ್ಲ ನಿಮ್ಮ ಹನುಮಪ್ಪನ ಜಲಮ ಬಾಳ ಬಿರಿ ಇತ್ತು ಯಾವಾರ ಬಾಳ ಕಡಿಮೆ ತಂಗಿ ನಮ್ಮ ಅವ್ವ ಅಂಜನಾದೇವಿ ಗರ್ಭವತಿ ಇದ್ದಾಗ ಹೊಟ್ಟೆ ಕೂತು ಒದರ್ತಿತ್ತಿದ ನಮ್ಮ ಹನುಮಪ್ಪ ಹೌದ್ರಲ್ಲ ನಮ್ಮ ಮಸೀಬನಾಳ ಹನುಮಪ್ಪ ಏನಂತ ಹೇಳಿ ಏನಂದ್ರಿ ಯವ್ವ ನನ್ನ ಶರೀರ ಮಂದಿಗೆ ತೋರ್ಸಾವಲ್ವಾ ನಾನು ಬರೇ ಒಂದ್ ಜರ ಅರಿಬಿ ನುಂಗ ಒಳಗೆ ಅರಿಬಿ ನುಂಗಿದೆ ಅಂದ್ರ ಕೈಪ ಮಾಡಿ ಕಟ್ಟಕೊಂಡ ನನ್ನ ಅವಯವ ಮುಚ್ಚಿಕೊಂಡ ಬರುತ್ತೇನಂದ ಹೌದೌದ್ಯವ ಮತ್ತ ಮೌಲಕಕ್ಕ ನಿಮ್ಮ ಅಪ್ಪ ಏನ ಸತ್ತಿದ್ದನ ಒಂದಾಗ ಏನ್ ಅರಿಬಿ ನುಂಗಬೇಕು ಒಳಗೆ ಇವ್ ನುಂಗಿದ್ದಂದ್ರ ಕಟ್ಟಿಗೆ ತಯಾರಾಗಿ ಕಟ್ಟಿ ಸುಡ್ಲಾಕಿ ಇವನು 7 ಮನ ಕಟ್ಟಿಗೆ ಸಜ್ಜನ ಹೌದಲ್ಲ ಮಸೀಬನಾಳ ಮೌಲಾಕ ಯಾಕಂದ್ರ ಇಲ್ಲಿ ನಿನ್ನ ಹನುಮಪ್ಪ ಕಮ್ಮಿ ಬಾಳ ಕಡಿಮೆ ನೀನು ಹುಟ್ಟಿದ ಬಳಕಿನ ಸುದ್ದಿ ಹೇಳ್ತೀನ ನೀ ಹುಟ್ಟೇ ಇಲ್ಲ ಅವಾಗ ನಿನ್ನ ಶುದ್ಧ ಮಾಡಿದ ಸುದ್ದಿ ನಾ ಹೇಳತ್ತೇನೆ ನನಗ ನಿನಗ ಜಮೀನ ಆಸ್ಮಾನ ಫರಕ್ ಅದ ಮೌಲಕಕ್ಕ ಇದು ಅಲ್ಲದ ಮತ್ತೊಂದು ಮಾತು ಹೇಳೇನ್ರಿ ಮತ್ತೇನು ಹೇಳ್ತಾನ ಪ್ರಶ್ನೆ ಒಂದು ಕೇಳ್ಯಾನ ನೋಡ ಏನಂತ ಕೇಳೇನ್ರಿ ಗಂಡ ಸತ್ತಂದ್ರ ಹೆಣ್ತಿ ಕೊಳ್ಳಾಗಿನ ತಾಳಿ ತೆಗಿತಾರತ್ತ ಕಾಲನ ಕಾಲುಂಗ್ರ ತೆಗಿತಾರ ತಣಿ ಮೇಗಿನ ಕುಕುಮ ಅಳಸ್ತಾರತ್ತ ಇವೆಲ್ಲ ಗಂಡ ಸತ್ತಂದ್ರ ತೆಗಿತಾರು ಹೆಣ್ತಿ ಸತ್ತಂದ್ರ ನಮ್ಮ ಏನ ತೆಗಿತಾರು ಅಂತ ಕೇಳತ್ತಾರ ಅಲ್ಲ ಗಂಡ ಸತ್ರ ಇವೆಲ್ಲ ತೆಗಿತಾರಂದಿ ನಿನ್ನ ಮಾತಿದೆ ಜನರಲ್ ಯಾವ ಇದೇನು ಪುರಾಣಿಕ ಅಲ್ಲ ಜನರಲ್ ಲೆಕ್ಕಲೇನೆ ಹೇಳ್ತಾನೆ ನಿನಗ ಗಂಡ ಸತ್ತಂದ್ರ ಇವೆಲ್ಲ ತೆಗಿತಾರತ್ತ ನೀ ಹೇಳ್ತೀಯ ಗಂಡ ಇರ್ತಾಪಕ್ಕಿನೊಮ್ಮೆ ತೆಗಿಯತ್ತಾರಿತು ನೀ ಅಲ್ಲ ಯಾರೀ ಗಂಡ ಸತ್ತ ಬಳಕತ್ತ ತೆಗಿಯಂಗಿಲ್ಲ ಗಂಡ ಇರ್ತಾಪಕ್ಕಿನೂ ತೆಗಿತಾರೆ ಹೆಚ್ಚು ಕಮ್ಮಿ 5 ದೇಶಿ ಮಾಡೋ ತಕ ಇರಂಗೇ ಇಲ್ಲ ಕೊಳ್ಳಾಗ ಹೆಣಿಮ್ಯಾಗ ಕೂಡಿ ಹೆಣ್ಣಮಗಳ ತುಂಬಿ ಗರ್ಭವತಿಯಾಗಿ ಡಿಲಿವರಿ ನಡೆದಂತ ಟೈಮದೊಳಗ ಅವಾಗ ಹೆಣ್ಣ ಮಗಳ ಡಿಲಿವರಿ ಆಗುವಂತ ಟೈಮದೊಳಗ ಲೌಕರ ಡಿಲಿವರಿ ಆಗಂಗ್ ಕಾಣ್ಲಿಕ್ಕಂದ್ರ ಏನ್ ಮಾಡ್ತಾರ ಹಣಿಮ್ಯಾಗಿನ ಕುಕುಮ ಅಳಸ್ತಾರ ಕೊಳ್ಳನ ತಾಳಿ ತೆಗಿತಾರ ಕಾಲನ ಕಾಲುಂಗ್ರ ತೆಗಿತಾರ ಕೈಯನ ಬಳಿ ಹೊಡಿತಾರ ಮೌಲಕಕ್ಕ ಅವಾಗ ಏನ್ ಇರ್ತೀವ ಏನ್ ನಿಗರ್ ಬಡದಿರ್ತೀವ ಇಟ್ಟ ಹೇಳ ನನಗ ನೀ ಏನು ಶಟಿದು ಇದೆಯೋ ಇಲ್ಲೋ ಅವಾಗ ನೀ ಇರ್ತಾಪಕ್ಕಿನ ನೀ ಅಲ್ಲಿ ನಾ ಡಿಲಿವರಿ ನಡೆದಾಗ ನಾನು ತೆಲದಿಂಬಿಗೆ ಇರ್ತಿ ಅಲ್ಲೇ ಒಳಗ ಹೊರಗ ಅಡತಿ ಆಗ್ತಿರ್ತಿ ಎಡತಾಕಾಗ ನಿನ್ನ ಮುಂದ ತೆಗಿತಾರಿತ್ತು ಎಲ್ಲ ಅವಾಗ ಅಣಬೇಕು ನರ್ಸ್ ಬಾಯಿಗೆ ಅನ್ಬೇಕಲ್ಲ ಹೋಗಿ ಏ ಬಾಯಿ ನಾ ಸತ್ತಿಲ್ಲ ಏನಾದ್ರು ತೆಗಿಬೇಡ ನಾನು ಹೆಂಡತಿ ಕೊಳ್ಳ ಗುಳ್ಳ ಅನ್ಬೇಕು ಅನ್ಬೇಕಲ್ಲ ಅಪ್ಪ ಕೈ ಎತ್ತೋ ಗಪ್ಪ ಬೇಟ್ನ
ऊपर नहीं उठना ಹಾ तेरा काम खत्म करना हमारा काम है क्या आज ಏ ಆಯ್ತು ಹಂಗ ದುರ್ಗೋರ್ ಮುಂದೆ ಗೋಣ ಮೂರು ಮುಂದಿನ ಗಾಂಡ ಸತ್ತ ಬಳಕ ತೆಗಿತಾರು ಮತ್ತ ಗಾಂಡ ಸತ್ತ ಬಳಕ ಎಲ್ಲ ಅದಾತತಿ ಇದಾತತಿ ನಿನಗೊಂದು ಮಾತು ಹೇಳ್ತನು ಒಂದು ಮಾತು ಹೇಳ್ರವ್ರು ಏನಂತ್ರಿ ಈಕಿ ಹ್ಯಾಂಡ್ತಿ ಸತ್ತಳಂದ್ರ ಮತ್ತೊಂದು ಮದುವೆ ಮಾಡ್ಕೋತಾನತ್ತವ ಏ ಆಗಳೆ ಅಂದ ನೀವ ಮತ್ತೊಂದು ಹೊಸಾದ ತರ್ತಾನತ್ತ ಹೊಸ ಒಂದು ಮಾತು ಹೇಳ್ತಾನೆ ಕೇಳು ಹೇಳಿವ ನಿಂದು ಪೈಲಾದ ಗಾಡಿ ಅಟ್ಟ ಶೋರೂಮ್ ಕೊಡ್ತಾರ ನಿಂದು ಎರಡನೇದ ಶೋರೂಮ್ ಅಲ್ಲ ಸೆಕೆಂಡ್ ಹ್ಯಾಂಡ್ ಬರ್ತೈತಿ ಅದು ಏ ಸೆಕೆಂಡ್ ಹ್ಯಾಂಡ್ ಗಾಡಿನ ಆತ ಪೈಲಾದ ಏನು ಮಾಡ್ಕೋತಿ ನೋಡ ಅದಟ್ಟ ಚೊಕ್ಕ ಶೋರೂಮದಿಂದ ಬಂದಂಗ ಗಾಡಿ ಶೋರೂಮ್ ಹೆಂಗ್ ಬರ್ತೈತಿ ನೋಡ ಹಂಗ ಒಟ್ಟ ಮದುವೆ ಆಗ್ಲಾರ್ದ ಎದ್ರಾಗ ಮುಕ್ಕ ಆಗ್ಲಾರ್ದ ಹೆಣ್ತಿನ ಕೊಡ್ತಾರ ನಿನ್ನ ಹುಡುಗಿನ ಅದು ನಿಂದು ಎಲ್ರೆ ಕೇಲ್ ಖತಮ್ ಆಗಿತ್ತು ನೀ ಸೆಕೆಂಡ್ ಹ್ಯಾಂಡ್ ಆಗಿದ್ದೆ ತಿಳ್ಕೊನಿ ನಿನಗೂ ಒಂದು ಸೆಕೆಂಡ್ ಹ್ಯಾಂಡ್ ಗಂಟೆ ಬೀಳ್ತೈತಿ ಬಂದ ಸೆಕೆಂಡ್ ಹ್ಯಾಂಡ್ ಡೈರೆಕ್ಟ್ ಶೋರೂಮ್ ಗಾಡಿ ಅವ್ರಿಗೆ ನಮ್ಮ ಮಗಳು ಹೇಳದತ್ತೆ ನಿನಗೆ ಶೋರೂಮ್ ಗಾಡಿ ಕೊಡ್ಲಾಕ ಏನ್ ಮನ್ಯಾಗ ನಿಂದು ಡೂಪ್ಲಿಕೇಟ್ ಆಗೈತಿ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ ಯಾಕಂದ್ರ ಎಲ್ಲ ಕಡೆ ಕರೀತಾರ ಮೊದಲಿನ ಹೆಣ್ತಿ ಇದ್ದಳಂದ್ರ ಮಾತ್ರ ನಿನ್ನ ಎಲ್ಲದಕ್ಕೂ ಬರೇ ಒಂದು ಮದ್ವಿ ಹಂದ್ರದಾಗ ನೂಲು ಸುತ್ತಬೇಕಾದ್ರು ಮಗಿ ಹಿಡ್ಲಾಕ ನೂಲು ಸುತ್ತು ಎಳಿ ಒಳಗೆ ನಿನ್ನ ಕರೀತಾರ ಎದಕ್ಕ ಮೊದಲಿನ ಹೆಣ್ತಿ ಇದ್ದಳಂದ್ರ ಮೊದಲಿನ ಮುತ್ತತಾನ ಇತ್ತಂದ್ರ ಅಟ್ಟ ನಿನ್ನ ಕರೀತಾರ ಅಲ್ಲಿ ಕರೀತಾರಲ್ಲ ಮೊದಲಿನ ಹೆಣ್ತಿ ಸತ್ತ ಎರಡನೇ ಜರ್ಕರ್ ಮಾಡ್ಕೊಂಡಿದ್ದೆ ಅಂದ್ರೆ ನಿನ್ನ ನೂಲು ಸುತ್ತಲಕ್ಕ ಮುಂದೆ ಕರಿಯಂಗಿಲ್ಲ ಊಟವ್ರೆ ಏನಕ್ಕೋ ಸಟು ಆ ಕಡೆ ಗಟರ ದಂಡಿ ಮೇ ಅತ್ತಾರ ಹರಾಮ್ ಕೋರ್ತಾರ ಏ ಸಾವಕಾಶ ಹಿಂಗ ಹಂಗ ನಿನ್ನ ಸಹಿತ ಮುಂದೆ ಕರಿಯಂಗಿಲ್ಲ ಇಲ್ಲ ಬರೇ ಒಂದ ಕಟ್ಟತ್ ಹೇಳಿ ಮಾಡ್ತಾರ ಏನಂತ ಹೇಳಿ ಏನಂತ ನೀರಿಗೆ ಪರಡಿ ಬಿಡ್ತಾರ ನೋಡಿ ನೀರಿನ ಒಳಗ ಬಿಡ್ತಾರಲ್ಲ ಪರಡಿ ಬಿಡ್ಬೇಕಾದ್ರ ಮೊದಲಿನ ಮುತ್ತೋತಾನ ಇದ್ದವಂಗ ಅಷ್ಟ ಪರಡಿ ಬಿಡ್ಲಕ್ಕ ಮುಂದೆ ಕರಿತಾರ ಲೆಕ್ಕ ನಿನ್ನ ಮುಂದಕ್ಕೆ ಕರಿಯಂಗಿಲ್ಲ ಯಾಕ ಅದ್ಯಾಕ ಆದಿತ್ತ ನನ್ನ ಹೆಣ್ತಿ ಸತ್ರ ಅನ್ನತ್ ಇನ್ನ ಮುತ್ತೋತಾನೈತೆ ಹೋಗ್ಬೇಕು ಅಲ್ಲಿ ಹೋಲ ಸಾಧ್ಯ ಇಲ್ಲ ಬರ್ಲಾಕ ಬರಂಗಿಲ್ಲ ಹಂಗ ನಿನಗ್ ಹೆಂಗೈತ್ ನೋಡು ಮತ್ತ ಒಂದ್ ಬಿಟ್ಟು ಇನ್ನೊಂದು ತರ್ತನಂದಿ ನೀ ಒಂದ್ ಬಿಟ್ಟು 10 ತಗೊಂಡ್ ಬಾ ಮತ್ತ ನನ್ನಂತದೊಂದು ಗೊಂಬಿನ ತರ್ಬೇಕ ಸಕ್ಕರೆ ಗೊಂಬಿನ ಬೇಕ ಮತ್ತ ನಂದು ಬಿಟ್ಟು ಏನ ಹಿಂದ ಸೂರು ಬಡಿತೈತಿ ಅಂತದ ತರ್ತೀವ ಮದ್ವಿ ಮಾಡ್ಕೊಂಡ ಗಡಿಗೆ ತಾಳೆ ಅವ್ರು ತಗೊಂಡಿಗೆ ಮಾಡ್ಕೋಬೇಕ ಅಲ್ಲೇ ಎಲ್ಲ ಬರುವುಲ್ಲ ನೀ 1 ಆಗೋ 2 ಆಗೋ 10 ಆಗೋ 100 ಆಗೋ ಬರ್ಬೇಕು ಮತ್ತ ನನ್ನಂತದೊಂದು ಹೆಣ್ಣ ಬರ್ಬೇಕ ಹೌದು ಆಕಿನ ಬಿಟ್ರ ಮತ್ತೊಂದೇನು ತರಂಗಿಲ್ಲ ಸಾಧ್ಯ ಇಲ್ಲ ಅದಕ್ಕ ಏನ್ ಹೇಳಕತ್ತೀರಿ ಈಗ ಏನಂತ ಹೇಳ್ತಾರೆ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ಯಾರಿ ವೀರಭದ್ರ ಬಾಳ ದೊಡ್ಡವ ಆಡ್ತಾರತ್ತ ಯಾವ ದವಾಖಾನಿ ಪಾನಿ ಔಷಧಿಗಳಿಗೆ ಏನೂ ಇಲ್ಲತ್ತ ವೀರಭದ್ರ ಒಟ್ಟ ತಾಯಿ ಸಂಬಂಧ ಇಲ್ಲದ ಹುಟ್ಟೆನತ್ ನೀ ಹೇಳ್ತಿ ಇವ್ ಹೇಳ್ತಾನಲ್ಲ ತಾಯಿ ಸಂಬಂಧ ಅವಂಗ ಹತ್ಯತ್ತ ನಾ ನಿನಗೆ ಹೇಳ್ತಾನ ಕೇಳ ನೀನು ಸುದ್ದಿ ಇದು ಅಲ್ಲದ ವೀರಭದ್ರ ದೊಡ್ಡವಂತ ಹೇಳ್ತೀರಿ ಏ ತಾಯಿ ಸಂಬಂಧ ಇಲ್ಲ ಅಂದಿ ವೀರಭದ್ರಾಗ ಹೇಳಂತ ನಿನಗ ಕಲಿಸಿ ಬಿಟ್ಟಾರೋ ಹಿಂಗ ತಾಯಿ ಸಂಬಂಧ ಅವಂಗ ಹತ್ತೆ ತೆಪ್ಪ ತಿಳಿಸುವೆ ಪರಮಾತ್ಮ ಆಗ ದ್ರಾಕ್ಷ ಎಣ್ಣೆ ಸತ್ತ ಬಳಿಗ ಏನಾಯ್ತವ ಏ ರುದ್ರ ಅವತಾರ ತೊಟ್ಟ ಕುಣಿಯತ್ತಿದ್ದ ಕುಣದ ಜಡಿ ಬಿಚ್ಚಿ ಹಿಡಿದು ಕೈಯಾಗ ರುದ್ರ ಅವತಾರ ತೊಟ್ಟ ಕುಣಿಯೋದ್ರೊಳಗ ಜಡಿ ಬಿಚ್ಚನ ಏನ್ ಮಾಡ್ತಾನು ಏ ಜಡಿ ಬಿಚ್ಚಿ ಬಡದಾನಪ್ಪ ಭೂಮಿಯ ಮ್ಯಾಗ ಆ ಭೂಮಿ ಮ್ಯಾಲ ಜಡಿ ಸ್ಪರ್ಶ ಆಯ್ತು ಆವಾಗ ಭೂಮಿ ಅಂದ್ರ ಹೆಣ್ಣ ಐತಿ ತಮ್ಮ ತಿಳ್ಕೊ ಇನ್ನ ಮ್ಯಾಗ ಭೂಮಿಗೆ ಜಡಿ ಬಡದ ಬಳಕ ವೀರಭದ್ರ ಹುಟ್ಟಿ ಬಂದ ಬರೇ ವೀರಭದ್ರ ಅಟ್ಟ ಹುಟ್ಟಿಲ್ಲಪ್ಪ ಆಗಿನ ಅವ್ರ ಅಕ್ಕ ಚೌಡೇಶ್ವರಿ ಹುಟ್ಟಿ ಬಂದಾಳುವಾಗ ಕುಣಿಯುವಂತ ಟೈಮದೊಳಗ ಬೆವರ ಇವಂಗ ಬಿಟ್ಟಿತ್ತಾಗ ಅದೇ ಬೆವರಿನ ಒಳಗ ಚೌಡೇಶ್ವರಿ ಹುಟ್ಟ್ಯಾಳ ಆವಾಗ
ಬಂದಪ್ಪ ಭೂಮಿ ತಲೆ ಮ್ಯಾಗ ಎನ್ನ ಶಸ್ತ್ರ ಆಡ್ತಾರ ದವಾಖಾನಿಗೆ ತೋರಿಸೋದಿಲ್ಲೀಗ ಈ ಶಸ್ತ್ರ ಆಡಿದ ಬಳಿಕ ತಮ್ಮ ದವ ಒಂದ ಹಸ್ತರ ಕೇಳ ಈ ಶಸ್ತ್ರ ಆಡಿದ ಬಳಿಕ ವಿಭೂತಿ ಹಸ್ತಾರೋ ಆಗ ಆ ವಿಭೂತಿ ಆಕಳದಿಂದ ತಯಾರಾಗ್ಯಾವ ಹಿಂಗ ಏನಾಗೈತಿ ಏನಾಯ್ತು ತಂಗಿ ವೀರಭದ್ರ ಒಟ್ಟ ಅವನಸನೆ ಇಲ್ಲತ್ತ ಇಲ್ಲ ಅಂತ ಹೇಳ್ತಾನ್ರಲ್ಲ ಅದಕ್ಕ ಯಾವ ನಿಮ್ಮ ವೀರಭದ್ರ ಪರಮಾತ್ಮ ರುದ್ರಾವತಾರ ತೊಟ್ಟ ಕುಣಿವಂತ ಟೈಮ್ ಅದೊಳಗ ಅವಾಗ ಕುಣದ ತನ್ನ ಜಡಿ ಬಿಚ್ಚಿ ಭೂಮಿಗೆ ಬಡದ ಹೌದಲ್ಲ ಜಡಿ ಬಿಚ್ಚಿ ಅಂತರ ಹಾರಿಸಿಲ್ಲವ ಇಲ್ಲ ಜಡಿ ಬಿಚ್ಚಿ ಯಾವಾಗ ಭೂಮಿಗೆ ಬಡದ ಅಲ್ಲಿ ವೀರಭದ್ರ ಉತ್ಪನ್ನ ಅದ ಹೌದಲ್ಲ ಭೂಮಿ ಅಂದ್ರೆ ಹೆಣ್ಣು ಐತಿಲ್ಲ ಏನೈತಿಲ್ಲ ನಮ್ಮ ಭೂಮಿಯಾಗ ನಿನ್ನ ಜಡಿ ಯಾಕೆ ಹೋಗಿತ್ತಿದ್ದಿ ಅಂತರ ಹಾರಿಸಿ ತೆಗಿಬೇಕಾಗಿತ್ತ ಹೊರಗೆ ತೆಗಿಬೇಕು ಮೌಲ ಹುಟ್ಟುದು ಇದ್ರಾಗ ಸಾಯುವುದು ಇದ್ರಾಗ ಉಣ್ಣೋದು ಇದ್ರಾಗ ತಿನ್ನೋದು ಇದ್ರಾಗ ನೀನು ಓದ್ ಹೋಗಿಬೇಕಾದ್ರೂ ಇದ ಬೇಕ ಹೌದವ ಭೂಮಿ ಅಂದ್ರೆ ಹೆಣ್ಣ ಖರೆ ಐತಿ ಭೂಮಿ ಇದ್ದಾಗನ ಬೀಜ ನಾಡ್ತತಿ ಬೆಳಿ ಬರ್ತೈತಿ ಹೌದು ಭೂಮಿ ಇಲ್ಲದ ಬೆಳಿ ಮಾಡ್ಕೊಳಕ್ ಬರ್ತೈತಿ ನಿನ್ನ ಕೈಲಿ ಇಲ್ಲ ಹಂಗ ನಿಮ್ಮ ವೀರಭದ್ರಗ್ ನನ್ನ ಭೂಮಿ ತಾಯಿ ಆಧಾರ ಹತ್ತಿ ಐತಿ ಹೌದು ಅದಕ್ಕವ ತಾಯಿ ಸಂಬಂಧ ಇಲ್ದಲ್ಲ ತಾಯಿ ಆಧಾರ ಇದ್ದಾಗ ಆಗೈತಿ ಅವನ ಕೆಲಸ ಹೌದಲ್ಲ ಅದಕ್ಕೆ ಇದು ಅಲ್ಲದ ಇನ್ನೊಂದು ಮಾತು ಹೇಳತ್ತೇರಿ ಮತ್ಯಾವ ಮಾತ್ರಿ ಶಸ್ತ್ರ ಆಡ್ರಿ ಅಂದ್ರ ಅಲ್ಲೇನ ಗುಳಿಗಿ ದವಾ ಪಾನಿ ಏನು ಹಚ್ಚಂಗಿಲ್ಲ ಏನೂ ಇಲ್ಲ ಹೇಳ್ತಾನ ಗುಳಿಗೆ ದವಾಪಾನಿ ಮಾಡಂಗಿಲ್ಲ ಖರೆ ಇಡದಾಮ ವಿಭೂತಿ ಉಂಡಿ ಕೈ ಹಿಡ್ಕೊಂಡು ನಿಂತಿರ್ತಾರ ಅವ್ರ ಶಸ್ತ್ರ ತೆಗಿತಡ ಇಲ್ಲದ ಹೌದಲ್ಲ ಶಸ್ತ್ರ ಚುಚ್ಕೊಂಡ್ ಹಿಂಗ ತೆಗದ್ರ ಅಂದ್ರ ವಿಭೂತಿ ತಗೊಂಡ ಎಲ್ಲಿ ಶಸ್ತ್ರ ಹಾಕಿರ್ತಾರಲ್ಲ ಪಾಟ್ನಲ್ಲಿ ಒತ್ತಿ ಬಿಟ್ರಂದ್ರ ಒಂದ್ ಹನಿ ರಕ್ತ ಬರುದಿಲ್ಲ ಅದ್ರೊಳಗಿಂದ ಖರೆ ಐತೆವ ಆ ವಿಭೂತಿ ಅದರಿಂದ ತಯಾರಾಗೈತಿ ಎದ್ರಿಂದ್ರಿ ನಮ್ಮ ಆಕಳದಿಂದ ತಯಾರಾಗೈತಿ ನಿಮ್ಮ ಗೂಳಿದಿಂದ ಆಗಿಲ್ಲ ಇಲ್ಲ ಆಕಳ ಹೊಟ್ಟಿ ಒಳಗ 33 ಕೋಟಿ ದೇವಾನ ದೇವತೆಯರ ಅಡಕಾಯಿ ಕೂತಾರ ಅಡಕಾಯಿ ಕೂತಾರ ಅನ್ಲಿ ಅವ್ರದ್ದು ಎಲ್ಲ ಅವ ಯಾವಾರ ಬಂದ್ ನಿನಗೆ ಹತ್ತೈತಿ ಅದ್ಯಾಕಾದಿತ್ತು ಮತ್ತ ನಿಮ್ಮ ಆಕಳದ ಬ್ಯಾಡವಾ ನಮ್ಮ ಗೂಳಿ ತಗೋಬೇಕು ಗೂಳಿ ತಗೋಬೇಕು ಈ ಗೂಳೆ ಬರೇ ಮೈನಿ ಒಳಗ ಮೈಲಿಗೆ ಮುಡ್ಚಟ್ಟ ಸೂತಕ ಆದ್ರ ಏನಾಗ್ತದ್ರಿ ಇದ್ರ ಗೋಮಾತ್ರ ತಗೊಂಡು ಹೊಡಿಯಂಗಿಲ್ಲ ಒಳಗ ಇಲ್ಲ ನಮ್ಮ ಆಕಳದವನ್ನ ತಗೊಂಡು ಹೊಡಿತಾರ ಒಳಗೆ ಹೌದಲ್ಲ ಆಕಳ ಗೋಮಾತ್ರ ತಗೊಂಡು ಮನಿ ಒಳಗ ಹೊಡೆದ್ರ ಮೈಲಿಗೆ ಮುಡ್ಚಟ್ಟ ಸೂತಕ ಎಲ್ಲ ಹೋಗ್ತೈತಿ ಅಂತ ಹೇಳ್ತಾರ ಲಾಕ ಕೊಟ್ಟಿ ಗೂಳಿ ತಂದಿರ್ತಿರ್ಲಿ ಅಲ್ಲಿಗೆ ಇಲ್ಲಿ ನೇಟ ಆಳ ಗೂಳಿ ಏನ್ ಮಾಡೋದು ಬೆಂಕಿ ಹಚ್ಚೋದಲ್ಲ ಏನ್ ಮಾಡುದು ಅದಕ್ಕೂ ಬರುವಂಗಿಲ್ಲ ಏನೂ ಇಲ್ಲ ಸೋಮ ಬಾಡಿಗೆ ಎತ್ತಿನಾಗ ದುಡಿಲ ಕಟ್ಟ ಹೋಗುದ್ ನೋಡಿ ದಗದ ಹೌದಲ್ಲ ಜಗತ್ತಿನೊಳಗ ಆಕಳಿಗೆ ಒಂದು ದೊಡ್ಡ ಜಾಗ ಐತಿ ಯಾಕಂದ್ರೆ ಎಂತ ಗಣಮಗದನಂದ್ರು ಬರೇ ಒಂದು ರೋಗ ರುಜಿನ ಅವನ್ನ ಮುಕ್ತ ಆಗ್ಬೇಕಾದ್ರ ಆಕಳ ಗೋಮಾತ್ರೆ ಹಾಕೊಂಡು ಎಷ್ಟೋ ಮಂದಿ ಜಳಕ ಮಾಡಿದವ್ರ ಅದಾರ ಆಕಳ ಗೋಮಾತ್ರೆ ತಗೊಂಡು ಎಷ್ಟೋ ಮಂದಿ ನೀರಿನ್ಯಾಗ ಹಾಕಿ ಕುಡ್ದವ್ರ ಅದಾರ ಬರೇ ಯಜ್ಞ ಯಾಗಾದಿ ಹೋಮಗಳು ಇವೆಲ್ಲ ಸುಡಬೇಕಾದ್ರ ಆಕಳ ಗೋಮಾತ್ರೆ ಇಲ್ಲದ ಕೆಲಸ ಆಗಂಗಿಲ್ಲ ಆಕಳ ಶ್ರೇಷ್ಠ ಐತಿ ಅನಾಂಟ್ಲಿನ ಜಗತ್ತಿನೊಳಗೆ ಅದಕ್ಕೊಂದು ಹೆಜ್ಜೆ ಮುಂದಕ್ಕೈತಿ ಮನಿ ಒಳಗ ನೋಡ್ರಿ ನೀವೀಗ ವಾಸ್ತುಕ್ ಮಾಡೋರಿದ್ರಂದ್ರ ವಾಸ್ತುಕ್ ಶಾಂತಿ ಮಾಡ್ತಾ ಈ ಮನಿ ಒಳಗಿಂದ ಮಾಡ್ತಾರಲ್ಲ ಅವಾಗೇನ ಗೂಳಿ ಒಯ್ತಾರ ಒಳಗ ಇಲ್ಲ ಆಕಳನ ಒಯ್ತಾರ ಒಳಗ ಯಾಕ್ರಿ ಮನಿ ಒಳಗ ಇರುವಂತ ಕಂಟಕ ದೂರ ಆಗ್ಲತ್ತಾರ ಮತ್ತದು ಆಕಳ ಹಂಗ ಅಲ್ಲ ಅದ ಗೊಯಲ್ರೆ ಜರ್ಕರ ಆಕಳಲ್ಲಿ ಹೋಗಿ ಮಲ ಮೂತ್ರ ಮಾಡ್ತಂದ್ರ ಅವನ ಮನಿ ಅಂತೂ ತೀರಾ ಉಜ್ಜಳ ಹೇಳ್ತಾರ ಮೌಲಕಕ್ಕ ನಿನ್ನ ಕಾಮ ಎಟ್ರಿ ಸೋಮ ನೀನು ನನ್ನ ಕೈಯಾಗ ಬಾಡಿಗೆ ಎತ್ತಿದ್ದಂಗ ಶಾಂತಿ ಆಗೈತೋ ಮೂಲೆನ ಪಿಸ್ವಿ ಬತ್ತ ಕಾಕನ ಕೈಯಾಗ ಸಕ್ರಿ ತಗೊಂಡ್ ಬಾರು ಓಡಿ ಹೋಗ್ಬೇಕು ನಾವೊಂದು PSI ಇದ್ದಂಗ ನನ್ನ ಕೈಯಾಗ ಒಂದ್ ಹವಾಲ್ದಾರ್ ಇದ್ದಂಗ ಮತ್ತ ಒಂದ್ ಮಾತು ಹೇಳಿದ್ರಿ ಏನಂತ ಹೇಳ್ತಾನ್ರಿ ಈಕೇನು ಮಾಡ್ತಾಳು ಬರೇ ರಾತ್ರಿ ಕಾಲು ಮಡ್ಲಾಕ ಹೊರಗೆ ಹೋಗ್ಬೇಕಾದ್ರ ಗಂಡನ ಎಬ್ಸ್ಕೊಂಡು ಹೋಗ್ತಾಳು ಈಕಿ ಹೊರಗೆ ಹೋಗ್ಬೇಕಾದ್ರ ಒಬ್ರಿಗೀಗ ಆಧಾರ ಬೇಕ ಅಟ್ಟಿದ ಹೆಣ್ಣು ಅಂಜುರ್ಕೈತಿ ಬರೇ ರಾತ್ರಿ ಕಾಲು ಮಡ್ಲಾಕ ಹೋಗ್ಬೇಕಾದ್ರ ಒಬ್ಬರನ್ನ ಕರಿತಿ ನೀ ಏನ್ ಮಾಡ್ತಿ ಜಗ ಉದ್ದಾರ ತಿವ ಹೇಳ್ತಾ ನೀವು ಬಾಳ ದೂರ ಬೇಡ ನಡಿ ನಿನಗ ತೋರಿಸ್ತಾನೆ ಈಗ ಸದ್ದ ಎಷ್ಟೋ ಈ ಆರ್ಮಿ ಒಳಗ ಬಾರ್ಡರ್ ಮ್ಯಾಗ ಇದನ್ನ ಕಾಯ್ಲಾತ್ಯಾರ ಆರ್ಮಿಗೊಳಗೆ ಎಷ್ಟೋ ಮಂದಿ ಹೆಣ್ಮಕ್ಳ ಮೈ ಮೇಲೆ ಕಾಕಿ ಅರಿವಿ ಹಾಕೊಂಡು ನಮ್ಮ ಜೀವ ನಮ್ಮ ದೇಶಕ್ಕೆ ತ್ಯಾಗಿಟ್ಟು ಹೋಗಿ ರಕ್ಷಣೆ ಮಾಡ್ಲಾತ್ಯಾರ ರಾತ್ರಿ ಹೋಗಿದ್ದೆ ನಮ್ಮ ಅವಲಕ್ಕನಿ ಇಲ್ಲ ಇನ್ನಂತ ಎಷ್ಟೋ ಬಂದ ಜಾಗದ ಮ್ಯಾಗ ಕೈಯಾಗ ಗನ್ ಹಿಡ್ಕೊಂಡು ಫೈರಿಂಗ್ ಮಾಡ್ಲತ್ಯಾರ ಬಾಳ ದೂರ ಬೇಡ ಇದ ನಮ್ಮ ಸಲಗರ ಗ್ರಾಮದೊಳಗನ ಪೊಲೀಸ್ ಸೆಕ್ಯೂರಿಟಿ ಇಟ್ಟಾರ ಬರೇ ಗಂಡ ಮಕ್ಕಳನ್ನ ಅಟ್ಟ ಇಟ್ಟಾರ ಪೊಲೀಸರು ಹೆಣ್ಮಕ್ಳು ಹೆಚ್ಚಿನ ಇನಕ ಹೆಬ್ಬುಲಿ ಅಂತ ಅದು ಎರಡು ಹುಲಿ
ಹೆಣ್ಣುಲಿ ಇದ್ದು ಹೆಣ್ಣುಲಿ ಹೆಬ್ಬುಲಿ. ಹೌದು ಹೌದಲ್ಲ. ಹೆಣ್ಮಕ್ಳು ಯಾಕಂದ್ರ ಮತ್ತ ಅವ್ರಿಗೆಲ್ಲ ನಿನ್ನ ಆಧಾರ ಇರ್ತೈತೇನ. ಎಲ್ಲಿತ್ತಂದಿ? ರಾತ್ರಿ ಬಾರದಾಗ ಒಂದ್ ಆಕ್ಸಿಡೆಂಟ್ ಆಗಿ ಹಾದಿ ಮ್ಯಾಗ ಸತ್ತೈತಿ ಅಂದ್ರುನು ಅಲ್ಲಿ ಹೋಗಿ ಕಾವ್ಲಕ್ ಸಹಿತ ಒಂದೊಂದು ಹೆಣ್ಣು ಜಾಗದ ಮ್ಯಾಗ ನಿಂತ ಕಾವ್ಲಕ್ ನಿಂದಿರ್ತಾವ. ಕರೆ ಐತವ. ನಿನ್ನ ಯಾರು ಮಾಡ್ತೀವ ನಿಂದ ಹೆಂಗ ನಡ್ದತಿ ಗೊತ್ತತಿ ಅಂದಗದ. ಇವನು ಹೆಂಗ ನಡ್ದೈತಿ ಇವತ್ತ ಕಾಕ ಮಾಡೋದಾಗದ ಹೆಂಗ ನಡ್ದತಿ ಗೊತ್ತತೇನ. ಹೆಂಗ್ರಿ? ಮೌಲ ಕಾಕನಂತವ ಮನ್ಯಾಗ ಒಂದ್ 10 ದನ ಸಾಕಿದತ್ರಿ. ಮನ್ಯಾಗ ದನ ಸಾಕಿದ 10 ದನ ಸಾಕಿದ್ರಲ್ಲ. 10 ದನ ಸಾಕಿದ. ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋಗುತ್ತಿದ್ದ. ಹೌದ್ರಿ, ಅಡವಿಗೆ ಹೋಗ್ತಿದ್ದ. ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋಗುತ್ತಿದ್ದ. ಅವಾಗ ಏನಾಯ್ತ್ರಿ? ಅವಾಗ ಒಂದ್ ಅಗದಾಗಿತ್ರಿ. ಒಂದ್ ದಿವ್ಸ ಏನಾಗಿತ್ತವ? ದನಗಳು ಬಿಡಬೇಕಾದ್ರ ಒಂದ್ ದಿವ್ಸ ತಡ ಆಗಿತ್ತು. ಹೌದು. ಅವಾಗ ಹೆಣ್ತಿ ನನ್ನಂತಕ್ಕಿ ಬೇರಿಕೆ ಬಾಳಿದ್ದಳ ಹೇಳ್ತಾಳ ಗಂಡಗ. ಏನಂತ ಹೇಳ್ತಾಳ ಹೆಣ್ಮಗಳು? ಏ ದೌಳವನ ನೆರಿ ಹೊರೆ ಅವ್ರ ದನಗಳು ಬಿಟ್ಟಾರ. ಹೊತ್ತ ಬಂದತಿ ನೆತ್ತಿ ಮ್ಯಾಲ. ಬಿಸಿಲು ಬಿದ್ದತಿ ಮುಕ್ಕುಳಿ ಮ್ಯಾಲ. ಮುಕ್ಕುಳಿಯನ್ನು ಶಗಣ ಒಣಗೈತಿ. ಇನ್ನ ಹೇಳ್ತೀವ ಏನ್ ನೀರ್ ಗೊಜ್ಜತೀವ ಅಂದಾಗ ಬರಬರ ಕೌಂದಿ ತೆಗೆದು ನೋಡಿದಿವ. ಸೂರ್ಯ ಬಂದಿತ್ತು ಹೊತ್ತ ನೆತ್ತಿ ಮ್ಯಾಲ. ಎದ್ದ ಬರಬರ ಜಳಕ ಮಾಡಿದ ಅವನ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋದ. ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋದ. ಆ ದನಗಳ ಒಳಗ ಆಕಳೊಂದು ತುಂಬಿ ಏಯ್ಲಕ್ಕಾಗಿತ್ತು. ಏಯ್ಲಕ್ಕಾಗಿತ್ತು. ದೋಣಿ ಆಗಿತ್ತು. ಆಕಳು ಐತ. ಏನೈತ್ರಿ ಆಕಳ? ಅಸಲ ಹೋರಿಕರನ ಐತದ ಆಕಳು. ಹೌದು, ಹೋರಿಕರನ ಐತ್ರಿ. ಮೌಲ ಕಾಕ ಬಾಳ ಹೌಸಾದಿವ. ಹೌಸಾಗಿ ಏನ್ ಮಾಡ್ತಾನ್ರಿ? ಆಹಾ ಅಂದಿವ. ನನಗ ಮನ್ಯಾಗ 50,000 ಮಾಲಕ ಆದ್ನಿ. ನನ್ನ ಮನ್ಯಾಗ ಹೋರಿ ಹುಟ್ಟಿ ಐತಿ ಅಂದ. ದನಗಳು ಹೊಡ್ಕೊಂಡು ಬರ್ಬೇಕಲ್ಲ ಊರಾಗ. ಮೊದಲ ನಟ್ಟು ನಡು ಊರಾಗ ಇವನ ಮನಿ ಇತ್ತ. ಹೌದ್ರಿ. ದನಗಳು ಹೊಡ್ಕೊಂಡ ಬರ್ತಿದ್ದ. ಹೋರಿಕರಕ್ಕೆ ನಡಿಲಕ್ಕ ಬರ್ಲಿಲ್ಲ. ಅವಾಗ ಏನೈತ್ರಿ ಮುಂದೆ? ಹಾಂಗ ಜರ ನಡಿತಿತ್ತು, ತೆಳಗ ಬೀಳ್ತಿತ್ತು, ಮತ್ತೆ ನಡಿತಿತ್ತು, ಮತ್ತೆ ತೆಳಗ ಬೀಳ್ತಿತ್ತು. ಹೌದ್ರಲ್ಲ. ಹೋರಿಕರ ತಗೊಂಡ ಏನು ಇದ್ರ ಸಂಗಾಟ ಎಳ್ಕೋತ ಬೀಳ್ಕೋತ ಆದ್ರ ಮೊದಲ ನಟ್ಟು ನಡು ಊರಾಗ ನನ್ನ ಮನಿ. ಹೌದು. ಇದ್ರ ಸಂಗಾಟ ಎಳ್ಕೋತ ಬೀಳ್ಕೋತ ಆದ್ರ ನಾ ಲೌಕರ್ ಹೋಗಿ ಮನೆಗೆ ಮುಟ್ಟಂಗಿಲ್ಲ ತಿಳ್ಕೊಂಡ. ಹೌದು. ಇದನ್ನ ನಡೆಸುವತ್ ಒಯ್ ಬರದತ್ತ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ. ಗಚ್ಚಿಗಾರ ಬಗಲಾಗಿ ಹಿಡ್ಕೊಂಡ. ಒತ್ತಲೆ ಟ್ಯಾಕಿ ಹೊಡೆದ್ ಹಿಡ್ಕೊಂಡ. ಹೋರಿಕರ ಅದ ಹುಟ್ಟಿತ್ತ. ತ್ರಾಸ ಆಗ್ಲಕ್ಕೈತ. ತ್ರಾಸಾಗಿ ಒದ್ದಾಡ್ಲಕ್ಕೈತ ಹೋರಿಕರ ಬಗಲಾಗ. ಒದ್ದಾಡ್ಲಕ್ಕೈತ. ಒದ್ದಾಡಿ ಏನಾದ್ರಿ ಹೋರಿಕರ ಒದ್ದಾಡು ಬಡತಕ್ಕ ಏನಾಯ್ತಿ? ನಮ್ಮ ಮೌಲ ಕಾಕನ ದೋತ್ರ ಕಳದ ಅಡವ್ಯಾಗ ಬಿದ್ದಿತ್ತು. ಇವಂಗ ಖಬರ್ ಇದ್ದಿದ್ದಿಲ್ಲ. ಹೌದಲ್ಲ. ಅಡವ್ಯಾಗ ಬಿದ್ದಿದ್ದು ದೋತ್ರ. ಹೋರಿಕರ ಒದ್ದಾಡು ಬಡತಕ್ಕ ಇವನು ದೋತ್ರ ಕಳದ ಅಡವ್ಯಾಗ ಬಿದ್ದಿತ್ತು. ಅದಕ್ಕ ಆ ದೋತ್ರ ಕಳದ್ರ ಕಳಿವತ್ಯಾಕ ದನಗಳು ಬಿಡು ದನಿಗ್ಯಾಗ ಇವಂದೊಂದು ದಗದಾಗಿತ್ತು. ಮುಂಜಾನೆ ಏನಾಗಿತ್ತವ? ದನಗಳು ಬಿಡು ದನಿಗ್ಯಾಗ ಅವಸರ್ಲೆ ದೋತ್ರ ಒಂದ ಹುಟ್ಟಿದ ಒಳಗ ಚೊಣ್ಣ ಹಾಕೋದು ಇವ್ ಮರ್ತಿದ್ದು. ಅಂದರ್ ಕಾಮ ಸಬ್ ಕುಚ್ಚೆ ಬಂದ್ ಹುಯ್ಯತ. ಹೌದ್ರಲ್ಲ. ಒಳಗ ಮ್ಯಾಗ ದೋತ್ರ ಒಂದ ಹುಟ್ಟಿದ ದನಗಳು ಬಿಡು ದನಿಯ ಒಳಗ ಚಡ್ಡಿ ಹಾಕೋದು ಇವ್ ಮರ್ತಿದ್ದು. ಹಾಕಿದ್ದಿಲ್ಲ. ಬಂದ ದನಗಳು ತಗೊಂಡ ಬರುತ್ತಿದ್ದ. ಬಗಲಾಗ ಹೋರಿಕರ ಹೋರಿ ದನಿಯಾಗ ಇದ್ದ. ಹೌದು. ಈಗ ಹೆಂಗ್ ಕೂತಾರ 4 ಮಂದಿ ಹಿರಿಯರ್ ಹಿಂಗ್ ಕೂತಿದ್ರ ಕಟ್ಟಿಗೆ. ಏನು ದೈವ ಕೂತಿದ್ರಲ್ಲ. ಅವ್ರಂದ್ರು ಇದು ಸಲಗರ್ ಊರಾಗ ನಿನ್ನೆರೆ ಹಾಡಿಕೆ ಮಾಡಿ ಹೋಗೈತಿ ಚಂದಂಗಿ. ಮಕಂದ್ರ ಇಂದ ನೋಡ್ತೀಯ ಮ್ಯಾಲ್ರೆ ಒಂದ್ ಹಂಗೆ ಐತಿ. ಬಗಲಾಗ್ರೆ ಹೋರಿ ಐತಿ. ಕೆಳಗ್ರೆ ಶಿವಾಯನಮ ಆಗೈತಿ. ಅವ್ರಂದ್ರು ಏ ತಮ್ಮ ಮೌಲ ಇದು ಹಿಂಗ್ಯಾಕೋ? ಮೌಲ ಏನ್ ಹೇಳ್ತಾನೆ? ಇವ್ಯಾನ್ ಅನ್ಬೇಕು ಅವಾಗ. ಏನಂತಾನೆ ಇವ? ಇದು ನನ್ನ ಹೋರಿನ ರೀ. ಇದು ನನ್ನ ಹೋರಿನ. ಆತ ಮಾತ ಮುಂದಕ್ಕೆ ಬಂದಾಗ ಮತ್ತೇನ ತಂಗಿ 4 ಮಂದಿ ಹೆಂಗ್ ಕೂತಾರ್ಲೆ ನಮ್ಮ ಮೌಗಳು ಈ ಕಡೆ ಆ ಕಡೆ ಸೈಡ್ಕ್. ಅವ್ರಂದ್ರು ಹೌದು ಮೊನ್ನೆ ಬಂದ ಹಾಡಿಕೆ ಮಾಡಿ ಹೋಗಿತ್ತು. ಯವ್ವ ನನ್ನ ಮಗ ಚಂದಂಗಿ. ಇಂದ ನೋಡ್ತಿ ಮ್ಯಾಲ್ರಿ ಹಂಗೆ ಐತಿ. ಬಗಲಾಗ್ರೆ ಹೋರಿ ಐತಿ. ಮತ್ ಯಾಕೋ ಕೆಳಗ್ ಚಕ್ಬೇಕಾಗಿ ಐತಿ. ತಮ್ಮ ಮಗನ ಇದು ಹಿಂಗ್ಯಾಕೋ? ಮತ್ತೇನ್ ಹೇಳ್ತಾರ? ಯವ್ವ ಇಂದ ಹುಟ್ಟೈತಿ ಹೋರಿ. ಇದು ನನ್ನ ಹೋರಿನ. ಪಾಡಾತ ಗಪ್ಯಪ್ಪ ನಿನ್ನ ಹೋರಿ ಅಂದ್ರು ಮಾರಿಗೆ ಸರಗ ಹಾಕೊಂಡು ಹೋದ್ರ ಅವ್ರ ಕಡೆ. ಹೌದ್ರಿ. ಮನಿಗೆ ಹೋದ. ಮನ್ಯಾಗ ಒಂದ ಹೆಣ್ತಿ ಪದ್ಧತಿ ಇತ್ತ. ಹೆಂಗಿತ್ತ ಹೆಣ್ಮಗಳು? ಗಂಡ ಅಡವ್ಯಾಗಿಂದ ಬಂದಂದ್ರ ಒಂದ ಚೆರಿಗೆ ನೀರು ತುಂಬಿ ಕುಡು ಪದ್ಧತಿ ಇತ್ತ ಹೆಣ್ತಿದ. ನೀರಿನ ಚೆರಿಗೆ ತುಂಬಿಕೊಂಡ ಬಾಕಲ್ ಹೊರಗ ಬಂದು ಇವನ ನೋಡಿಳಕ್ಕೆ ಮೊದಲು. ಏನಾಯ್ತ್ರಿ? ತೆಳಗಿನ ಹಿಡ್ಕೊಂಡ ಮ್ಯಾಗಿನ ತಕ್ಕ ನೋಡ್ಲಕ್ ಚಾಲೋ ಮಾಡ್ಲಿಕ್ಕಿದ. ನನ್ನ ಗಂಡರೇ ಹೌದು ಅಲ್ಲೋ ಅಂದಳಕ್ಕೆ ಮೊದಲು. ದಿವಸ ಚೀಸ್ ಬೇರೆ ಬರ್ತಿತ್ತು. ಇಂದ ಯಾಕೋ ಬೇರೆ ಆಗೈತಿ. ಡಿಸ್ಕೋ ಡ್ಯಾನ್ಸ್ ಒಳಗೆ ಹಂಡ ಬಂಡ ಆಗೈತಿ. ತಗದಂದಳಕ್ಕಿ. ಆಕಿ ಅಂದಳು ಅಯ್ಯ ರೀ
ಹಿಂಗ್ಯಾಕ್ರಿ ಹಿಂಗ್ಯಾಕ ನಾ ಮತ್ತೇನು ಹೇಳ್ತಾನ ಮೌನ ಇವ್ಯಾನ ಅನ್ಬೇಕ ಏನತ್ತಾನ ಇವ ಹೋರಿ ದನಿಯಾಗಿದ್ದ ಹೌದು ಇವಂದ ಹಾ ಏ ಎಂದ ಹುಟ್ಟೈತಿ ನೋಡ ನನ್ನ ಹೋರಿ ಎಟ್ಟು ನೇಟ್ ಐತಿ ಅತ್ತಿದ್ದೀವ ಇವ ಮೌನ ಹತ್ತಿದ್ದ ಆಕಿ ಅಂದಳು ಹಾ ಏ ನನ್ನ ಹಾಟು ಕುಡ್ದದ್ದ ಮಸಿಮಾಳ ಮೌನ ನಾನು ಹಾಟ್ ಕುಡ್ದಿತ್ತ ಬಗಲಾನ ಹೋರಿಗೆ ಹೋದ ಬೆಂಕಿ ಹಚ್ಚ ಬೆಂಕಿ ಹಚ್ಚ ಅದಕ್ಕೆ ಇದನ್ನ ನೋಡ ತಳದಾನ ಹೋರಿ ತಳಗ ನೋಡ ಲಂಗಲಗೋಡ ಭಗವಂತ ಸಾಗಿದ್ದೆ ಹಂಗ ನಿಮಗ ಅರು ಇಲ್ಲ ಅರು ಇಲ್ಲ ಮಂದಿದೇನು ತೆಗಿಲತ್ತೀರಿ ಬಾರ ಅದಕ್ಕ ಹೌದವ್ವ. ನಿಂದಲ್ಲಿ ಮೊದಲು ಅರು ಇಲ್ಲ ಇಲ್ಲ ಪರಮಾತ್ಮ ದೊಡ್ಡವ ಅಂತ ಹೇಳ್ತಿ ಹೌದ್. ಮಾ ಇದು ಅಲ್ಲದ ಒಂದು ಮಾತು ಹೇಳೇನ್ರಿ ಮತ್ತೇನು ಹೇಳ್ತಾನ್ರಿ ಯಾವ ಹಾ ಪರಮಾತ್ಮನ ಸುದ್ದಿ ಹೇಳ್ಕೊತ ಬರ್ಲಾತೇನ್ ಹೇಳ್ಕೊತ ಬಂದ್ರಲ್ಲ ಅದಕ್ಕೆ ಏನ್ ಹೇಳ್ಬೇಕಾಗೈತಿ ಹೇಳ್ರಿ ಅವನು ಸರಿಯಾಗಿ ಜಗತ್ತಿನೊಳಗ ಜೀವಾತ್ಮ ಅಂದ್ರ ದೊಡ್ಡದೈತತ್ತ ಹಾ ಜೀವಾತ್ಮ ದೊಡ್ಡ ತೆಂಗಿನಕಾಯಿ ಮಾರವ್ರ ಮುಂದ ಹಾ ಒಂದ್ ಜೋಡ ಚಪ್ಪಲ್ ಕಳ್ಯಾಕ ಹೋದ್ರ ಹೌದು ಒಂದ್ ಜೋಡ ಚಪ್ಪಲ್ ಕಳಿರಿ ಖರೆ ಹೆಣ ಇಡಬೇಡ್ರಿ ಇಲ್ಲಿ ತರತ್ತ ಚಪ್ಪಲ್ಕ ಕಿಮ್ಮತ್ ಐತಿ ಖರೆ ಹೆಣಕ್ಕೆ ಕಿಮ್ಮತ್ತಿಲ್ಲ ಅಂತ ಇವ್ರು ಹೇಳ್ತಾರ ಇವ್ ಮಸಿಮಾಳ ಮೌನ ಹೇಳ್ತಾನ್ರಲ್ಲ ಹೆಣಕ್ಕೆ ಎಲ್ಲಿ ಕಿಮ್ಮತ್ತು ಸಿಕ್ಕೈತಿ ಯಾವಾಗ ಸಿಕ್ಕೈತಿ ಹೆಂಗಾಗಿ ಸಿಕ್ಕೈತಿ ನಿನ್ನ ಮಾತಿಗೆ ಮಾತು ಕೊಡ್ತಾನ ತಗೋ ಮೌಲ ತಗೋ ಕೇಳ ಹಂಗ ಹಿಂದೆ ಹಾ